ಇಟಗಿ ಶಾಲೆಯಿಂದ ವಿಜ್ಞಾನದ ಹಬ್ಬ ಶುರು. ಓಹೋ, ಇದು ಪುಸ್ತಕದ ಮಾತಲ್ಲ, ಇದು ಬದುಕಿನ ಸತ್ಯ, ವಿಜ್ಞಾನದೇ ದಾರಿ ಸಖತ್ತ. ಪ್ರಶ್ನೆ ಕೇಳೋ ಧೈರ್ಯವೇ ನಮ್ಮ ಗುರುಮಾನ, ಕೈಯಲ್ಲಿ ಪ್ರಯೋಗ ಮನದಲ್ಲಿ ಕನಸು, ನಾವು ಮಾಡೋದು ಫ್ಯೂಚರ್ನ ನಿರ್ಮಾಣ. ಮಾದರಿಗಳ ಪ್ರದರ್ಶನ, ಅಯ್ಯೋ ಏನು ಅದ್ಭುತ, ಸಣ್ಣ ಮಕ್ಕಳಲ್ಲೇ ಹುಟ್ಟಿದೆ ರಿಸರ್ಚ್ ಗುಣವೃತ್ತ. ನೋಡುವುದು ಅಲ್ಲ, ನಾವು ಮಾಡಿ ಕಲಿತ್ವಿ, ಟ್ರೈ ಮಾಡಿ ಫೇಲ್ ಆದ್ರೂ ಮತ್ತೆ ನಿಂತ್ವಿ. ಮೂಢನಂಬಿಕೆ ಹೋಗಲಿ, ತರ್ಕವೇ ವಿಮಲ ಲಾಲಕ ಕೃಷ್ಣ ವಲ್ಲಭೀಪತಿ, ಕಮಲ ಲೋಚನ ಕೃಷ್ಣ ಕಾಮದಾಯಕ, ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ. ಸಂವಿಧಾನದ 51A ಎಚ್ ವಿಧಿಯ ಅನ್ವಯ ಮನೋಭಾವನೆ ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುತ್ತೇನೆ. ನಾನು ಪ್ರಶ್ನೆ ಮಾಡದೆ ಯಾವುದೇ ಒಪ್ಪುವುದಿಲ್ಲ ಹಾಗೂ ಸಂವಿಧಾನದ ಮೂಲಭೂತ ಆಶಯದಂತೆ ಮೌಢ್ಯತೆ ಮತ್ತು ಅಂಧಕಾರವನ್ನು ನಿರ್ಮೂಲನೆಗೆ ಪೂರಕವಾದ ಬದುಕನ್ನು ರೂಪಿಸಿಕೊಳ್ಳುತ್ತೇನೆ. ರಾಷ್ಟ್ರೀಯ ವಿಜ್ಞಾನ ದಿನದಂದು ಪ್ರತಿಜ್ಞೆ. ಜೈ ಸಂವಿಧಾನ, ಜೈ ವಿಜ್ಞಾನ. ಫೆಬ್ರವರಿ 28 ವಿಜ್ಞಾನ ದಿನ, ಜನಾನ ಬೆಳಕಿನ ಹಬ್ಬ ಈ ದಿನ. ಕೈಯಲ್ಲಿ ಪ್ರಯೋಗ, ಮನದಲ್ಲಿ ಪ್ರಶ್ನೆ, ಮುಂದೆ ಸಾಗೋಣ. ಜೈ ವಿಜ್ಞಾನ, ಜೈ ವಿಜ್ಞಾನ, ಜೈ ವಿಜ್ಞಾನ, ಭಾರತದ ಹೆಮ್ಮೆ ಜೈ ವಿಜ್ಞಾನ. ಜೈ ವಿಜ್ಞಾನ, ಜೈ ವಿಜ್ಞಾನ, ಭವಿಷ್ಯದ ದಾರಿ ಜೈ ವಿಜ್ಞಾನ. ಅಂತರ್ಸೆಟ್ಟಿ ಕುಳಿತುಕೊಂಡು ಓದೋದೇ ಪಾಠ ಅಲ್ಲ, ಜೀವನವೇ. ಇಡೀ ಏಷ್ಯಾ ಖಂಡದಲ್ಲಿ ವಿಜ್ಞಾನಕ್ಕೆ ನೊಬೆಲ್ ಪ್ರೈಸ್ ಪಡೆದಂತ ಪ್ರಪ್ರಥಮ ವಿಜ್ಞಾನಿ ಅಂದ್ರೆ ಯಾರು ಅಂದ್ರೆ ಅವರು ನಮ್ಮ ಸಿ ವಿ ರಾಮನ್ ಅವರು. ಮೂಡಿ ಬಂದನು ನಮ್ಮ ರಾಮನ್, ವಿಜ್ಞಾನ ಸೇರಿಕೊಂಡನು, ಬೆಳಕನ್ನು ಬಿಟ್ಟು ಪಟಕವನ್ನು ಇಟ್ಟು, ಬೆಳಕನ್ನು ಬಿಟ್ಟು ಪಟಕವನ್ನು ಇಟ್ಟು, ರಾಮನ ಕಟ್ಟನ್ನು ಹಿಡಿದನು, ಕಾಣುವಂತೆ ಮೂಡಿ ಬಂದನು, ನಮ್ಮ ರಾಮನ್ ನೊಬೆಲ್ ಪ್ರೈಸ್ ಪಡೆದುಕೊಂಡನು. ಮುಂಜಾನೆ ಯಾರು ಬರ್ರಪ್ಪ, ಬರ್ರಿ ಸಿಂಗಲ್ಸು ಬರ್ರಿ, ಇಲ್ಲಿ ಬಂದು ಕುಡಿದು ನೋಡ್ರಿ, ಮೊಬೈಲ್ ಸೈಡ್ ಇಡ್ರಿ, ಟೆನ್ಷನ್ ಬಿಡ್ರಿ, ಕುಡೀರಿ ಬೆಲ್ಲ. ಇರ್ಲಿ ಬಿಡು ಬಿಡು, ಇರ್ಲಿ ಬಿಡು ಬ್ರೋ, ಬೆಂಗಳೂರಿಂದ ಹೀಗಿದ್ದಾನೆ. ಇರ್ಲಿ ಬಿಡು, ಎರಡು ಚಾ ಒಬ್ರಿಗೆ ಹೊಡೆದು ನಾನೇ ಮುಂಚೆ ಹೊಡೆದ ಬಡ್ ಬೆಂಗಳೂರ್ದ ಹೊಟ್ಟ. ನಿಮ್ಮ ಮಾವ ಬುತ್ತಿ ಕೊಟ್ಟು ಬರ್ಬೇಕು, ತುಣಕ್ ಬರ್ತಾರೆ ಕೊಟ್ಟು ಬರೋದಾಗಲ್ಲ. ನಮ್ಮ ಅತ್ತೆ ನನಗೆ ಕೆಲಸ ಹಚ್ಚದ ಅಂದೆ, ನಾ ದೇವ್ದ ಆಕ್ಟಿಂಗ್ ಮಾಡ್ತೀನಿ ನೋಡ್ರಿ. ಸಸಿಗೆ ದವ ಬಂದ್ಬಿಟ್ಟಿದ್ರು, ದೊಡ್ಡ ಕರಕರನ ಬಂದ್ರು, ಮಾತಾಡ್ತಾರೆ ಎಲ್ಲ ಇಳಿಸ್ಬಿಡ್ತಾರ ಅಂತ ಶಾಸ್ತ್ರದ ಅಂದವ್ರು ಕರ್ಕೊಂಡು ಹೋಗ್ತಾರೆ ನಮಗ.
ಇವನರಿ ಬಾರ್ ಬಿಡುತ್ತಲ್ರಿ ತಗೊಳ್ಳಿ ನೀವು 6 ತಿಂಗಳು ಹೊತ್ತಾಗೈತಿ ಮಾರಿ ನೋಡಿಲ್ಲ ಈಗ ಯಾಕೆ ಬಂದೆ ಮತ್ತೆ ಹುಡುಕ ಬಂದಿ ಮತ್ತೆ ನನಗೆ ಕೆಲಸ ನಾನು ನಾಟಕ ಮಾಡಿದೆ ಮತ್ತೆ ಹಚ್ಚಿದಂತ ಹಿಂಗೆ ನಾಟಕ ನಮ್ಮ ಹಳ್ಳಿ ಸೈಡ್ ನಾನ್ ತಿಳ್ಕೊಂಡಾರ ಯಾಕಂದ್ರ ಹುಣ್ಸಿ ಗಿಡ ಜಗ್ಗೆ ದೊಡ್ಡದಿರುತ್ತ ದೊಡ್ಡ ರೆಂಬೆ ಕೊಂಬೆಗಳೆಲ್ಲ ಅಡ್ಡದಿಡ್ಡಿಯಾಗಿ ಬಂದಿದ್ರಿಂದ ರಾತ್ರಿ ಚಂದ್ರನ ಕಿರಣಗಳು ನೇರವಾಗಿ ಹುಣ್ಸಿ ಗಿಡದ ಮೇಲೆ ಬೀಳೋದ್ರಿಂದ ಅದು ನೆರಳು ಬಂದುದರಿಂದ ಅದು ಒಂಥರ ಮನುಷ್ಯರ ತರ ಕಾಣುತ್ತೆ ಅದಕ್ಕಂತ ದೆವ್ವ ಕಾಣುತ್ತೆ ಈಗ ಅದಕ್ಕೆ ಕಾರಣ ಏನಂತ ಹೇಳ್ತೀನಿ ಕೇಳ್ರಿ ಹಂಗೆ ಹಾಕಂತ ರಾತ್ರಿ ವೇಳೆಯಲ್ಲಿ ಆಕ್ಸಿಜನ್ ಒಳ ತಗೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರ ಬಿಡುತ್ತ ಅದ್ರ ಸಲುವಾಗಿ ಅಲ್ಲಿದ್ದ ಜನಗಳಿಗೆ ಎಲ್ಲರಿಗೂ ಉಸಿರಾಟದ ತೊಂದರೆ ಆಗ್ತದೆ ಅದ್ರ ಸಲ ದೆವ್ವ ಬರುತ್ತೆ ಬೇಕಂಬಿಟ್ಟು ಮಾಡಿ ಹೈಡ್ರೋಜನ್ ಆಕ್ಸಿಜನ್ ನೀರಿನಲ್ಲಿವೆ ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿವೆ ಹೈಡ್ರೋಜನ್ ಆಕ್ಸಿಜನ್ ನೀರಿನಲ್ಲಿವೆ ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿವೆ ನೀರಿನಲ್ಲಿ ಸಿಡಿವ ಪೊಟ್ಯಾಷಿಯಂ ಎಲ್ಲಿದೆ ಪಚ್ಚ ಬಾಳೆ ಹಣ್ಣಿನಲ್ಲಿ ಅಡಗಿದೆ ಕೈಗೆ ಸಿಗದ ಪಾದರಸ ಎಲ್ಲಿದೆ ಥರ್ಮೋಮೀಟರ್ ಅಲ್ಲಿ ಕುಳಿತು ಉಷ್ಣ ಅಳೆದಿದೆ ಅಡುಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಅಡುಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಹಗುರವಾದ ಅಲ್ಯೂಮಿನಿಯಂ ಸೇರಿದೆ ಹೈಡ್ರೋಜನ್ ಆಕ್ಸಿಜನ್ ನೀರಿನಲ್ಲಿವೆ ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿವೆ ಗಗನದಲ್ಲಿ ರಾಕೆಟ್ ಹಾರಿದೆ ಲಿಕ್ವಿಡ್ ಹೈಡ್ರೋಜನ್ ಕೆಲಸ ಮಾಡಿದೆ ಮಗುವಿನ ಕಣ್ಸುಟ್ಟ ಕ್ಯಾಲ್ಸಿಯಂ ಎಲ್ಲಿದೆ ಅಚ್ಚಿ ಡಬ್ಬಿಯ ಸುಣ್ಣದಲ್ಲಿದೆ ಅಡುಗೆ ಕೋಣೆ ದೋಸೆ ಹಿಟ್ಟು ಉಬ್ಬಿದೆ ಅಡುಗೆ ಕೋಣೆ ದೋಸೆ ಹಿಟ್ಟು ಉಬ್ಬಿದೆ ಕಾರ್ಬನ್ ಆಕ್ಸಿಜನ್ ಸೇರಿ ಕೆಲಸ ಮಾಡಿವೆ ಹೈಡ್ರೋಜನ್ ಆಕ್ಸಿಜನ್ ನೀರಿನಲ್ಲಿವೆ ಉತ್ತರ ಟಂಗ್ಸ್ಟನ್ನಲ್ಲಿ ಉತ್ನಾನ ಎನರ್ಜಿ ಸೂಪರ್ ಎಕ್ಸ್ಪೆರಿಮೆಂಟ್ ನೋಡಿದಾಗ ಅನ್ನಿಸ್ತು ಲರ್ನಿಂಗ್ ಅಂದ್ರೆ ಇದನ್ನೇ ಅಂತ ಮನಸ್ಸು ನಂಬಿಸ್ತು ಸಿಂಕ್ ಮಾಡಿ ಚೆಕ್ ಮಾಡಿ ಪ್ರೂಫ್ ಇದ್ದಾಗ ಬಿಲೀವ್ ಮಾಡಿ ಸೈನ್ಸ್ ಜೊತೆಗೆ ಲೈಫ್ನ ಅಪ್ಗ್ರೇಡ್ ಮಾಡಿ ಇಟಗಿ ಶಾಲೆ ಹೇಳ್ತಿದೆ ಕಲಿಯೋದು ಮಾತ್ರ ಸಾಲದು ಅರಿತು ಬದುಕೋದೆ ನಿಜವಾದ ವಿಜ್ಞಾನ ಅವರು ಭೌತಶಾಸ್ತ್ರದಲ್ಲಿ ಚಿನ್ನದ ಪದಕವನ್ನು ಗೆದ್ದರು ಅವರನ್ನು ಪ್ರೀತಿಯಿಂದ ಸಿ.ವಿ. ರಾಮನ್ ಎಂದು ಕರೆಯುತ್ತಿದ್ದರು 28 ಫೆಬ್ರವರಿ 1928ರಂದು ಅವರು ರಾಮನ್ ಪರಿಣಾಮವನ್ನು ಕಂಡುಹಿಡಿದರು ಈ ಸಂಶೋಧನೆಗಾಗಿ ಅವರು 1930ರಲ್ಲಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದರು ಇದಕ್ಕಾಗಿ ಪ್ರತಿ ವರ್ಷ ಫೆಬ್ರವರಿ 28ರಂದು ನೊಬೆಲ್ ವಿಜ್ಞಾನ ದಿನಾಚರಣೆಯ ಶುಭೋದಯಗಳು ಇಂದು ನಾವು 8ನೇ ತರಗತಿ ಆದ ವಿಜ್ಞಾನ ದಿನಾಚರಣೆಯ ಬಗ್ಗೆ ಸಂತುಲಿತ ಆಹಾರ ಬಗ್ಗೆ ಒಂದು ಕಿರುನಾಟಕವನ್ನು ಮಾಡುತ್ತೇವೆ हेलो नहीं माँ मुझे भूख नहीं है भूख क्यों नहीं है सुबह से कुछ खाया नहीं है
सवेरे मैंने चाय पी ली थी। चाय से क्या पेट भरती है? भी खाई थी, जलेबी भी खाई थी। वो तो मिठाई हुई। डोसा भी नहीं खाना है। मिठाई और नमकीन कह सकते हो क्योंकि शरीर के लिए शक्कर और नमक भी अति आवश्यक है, लेकिन अधिक मात्रा में नहीं। तो क्या क्या खाना चाहिए? दाल रोटी, दूध, दही, साग, सब्जी सब कुछ खाना चाहिए। इससे क्या होता है? सब्जी और फलों में प्रोटीन की विटामिन के अंश है, उनका सेवन करने से बीमारियों से बच सकते हो। ಯಾಕಂದ್ರೆ ಇದು ನೋಡಕ್ ನನಗೆ ಏ ತರ ಕಾಣಿಸಕತ್ತದ ಹಿಂಗ್ ಇಡಬೇಕು. ಅದೇ ನಾನು ಸಪೋಸ್ ಬಿ ಕೇಳಿದ್ ಅನ್ಕೊಳ್ರಿ, ಬಿ ಆಪ್ಷನ್ ಬಿ ಆನ್ಸರ್ ಬಿ ಅನ್ಕೊಳ್ರಿ. ನಾ ಎ ಬಿ ಸಿ ಡಿ ಆಪ್ಷನ್ ಹೇಳಿದಾಗ ಆನ್ಸರ್ ಬಿ ಅಂತಂದ್ರೆ ಹೆಂಗ್ ಇಡಬೇಕು? ಈ ರೀತಿಯಾಗಿ ಇಡಬೇಕು. ನೋಡ್ರಿ ಮೇಲ್ಗಡೆ ಬಿ ಐತೆ. ಓಕೆ, ಅದೇ ತರನೇ ಆಪ್ಷನ್ ಸಿ ಏನಾದ್ರು ಇತ್ತು ಅನ್ಕೊಳ್ರಿ, ಆಪ್ಷನ್ ಸಿ ಕರೆಕ್ಟ್ ಆಗಿ ನೋಡ್ಬೇಕು. ಮತ್ತೆ ಔಷಧನಾಗ ನೀವ್ ಹಿಂಗ್ ಹಿಡಿದ್ರೆ ಅನ್ಕೊಳ್ರಿ, ಸ್ಕ್ಯಾನ್ ಮಾಡಿದಾಗ ರಾಂಗ್ ಆಗುತ್ತೆ. ಎರಡನೇ ಪ್ರಶ್ನೆ, ಸಸ್ಯದ ಸಂತಾನೋತ್ಪತ್ತಿ ಭಾಗ ಯಾವುದು? ಆಪ್ಷನ್ ಎ ಬೇರು, ಆಪ್ಷನ್ ಬಿ ಹೂವು, ಆಪ್ಷನ್ ಸಿ ರೆಂಬೆ, ಆಪ್ಷನ್ ಡಿ ಕಾಂಡ. ಓಕೆ.